ಹಾಯ್ ಹಲೋ ನಮಸ್ಕಾರ. ಇವತ್ತು ಸೇಲ್ಸ್ ಅಂದ್ರೇನು, ಮಾರ್ಕೆಟಿಂಗ್ ಅಂದ್ರೇನು ಅಂತ ಫೀಲ್ಡ್ ವರ್ಕ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಫೀಲ್ಡ್ ವರ್ಕ್ ತೋರಿಸ್ತೀನಿ. ಅಲ್ಲಿ ಗೋಲಿ ಆಡ್ತಿದ್ದಾರಲ್ಲ ಆ ಥರ ಆಡ್ತಿದ್ದೆ. ಇವಾಗ ಕೆಲಸಕೊಂಡಿದ್ದೀನಿ. ಟೈಮ್ ಫ್ಲೈಸ್. ರೆಡಿಯಾಗಿ ನಿಂತಿದ್ದೀನಿ. ನನ್ನ ಫ್ರೆಂಡ್ ಲೇಟ್ ಲತೀಫ್ ನನ್ನ ಮಗ ಇನ್ನೂ ಬಂದಿಲ್ಲ. 9 ಗಂಟೆಗೆ ಐತೆ ಫೀಲ್ಡ್ ವರ್ಕ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಬೇಕಾರೋದು. ಇಲ್ಲಿ ನೋಡಿ ಬರ್ತಿದ್ದಾವೆ ಫ್ರೆಂಡ್ ಒಂದೊಂದೇ ಮದ್ದಿಂದ ಹಿಡ್ಕೊಂಡು ಬೇಗ ಬರ್ತಿದ್ದಾವೆ. ಎದ್ರಕಂದು ಹೋಗ್ಕಂದು ಸುಮ್ಮನೆ ಬಂದ ಗಂಡು ಮಗ ಎದ್ರತದ ನೋಡ್ರಿ. ಫೋನ್ ನಾಯಿ ತಗೋಣ ನೋಡಿ ನಾಯಿದಂತೆ ಅದಕ್ಕೆ ತಗೊಂತಿದ್ದೀವಿ. ಈ ನಾಯಿನ ಗಾಯ್ಸ್ ನಾಯಿಗಳು ಫೋಟೋ ಅಂತ ತಗೊಂತಿದ್ದೀವಿ. ನೋಡ್ರಿ ಮಾಡೋದ. ನನ್ನ ಫ್ರೆಂಡ್ ಬಂದ ಅಂತಂದ್ರೆ ಹೋಗೋದೆ. ವೆಯ್ಟ್ ಮಾಡಿ ಅಲ್ಲಿ ಅವ್ರಿಗೆ. ಹುಲಿ ಬಂತು, ಹೋಗ್ತಾ ಇದೀವಿ. ಸೇಲ್ಸ್ ಅಂದರೆ ಎಕ್ಸಾಕ್ಟ್ ಯಾವ ಥರ ಇರುತ್ತೆ ಫೀಲ್ಡ್ ವರ್ಕ್ ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ಫೈನಲಿ ದಾವಣಗೆರೆ ರೀಚ್ ಆಗಿದ್ದೀವಿ. ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಕೊಡ್ತಾರೆ. ಪ್ರಾಡಕ್ಟ್ ತಗೊಂಡು ಅವನ್ನ ಸೇಲ್ ಮಾಡೋಕ್ಕೆ ಹೋಗ್ಬೇಕು. ಆನ್ ಫೀಲ್ಡ್ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಸೇಲ್. ಗಾಯ್ಸ್ ಊರು ಸುತ್ತಬೇಕು ನೋಡ್ರಿ. ಸುತ್ತಾ ಇದ್ದೀವಿ, ಸುಮ್ಮನೆ ಹೋಗ್ತಾ ಇದ್ದೀವಿ. ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಅದನ್ನ ಸೇಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಯಾವ ಪ್ರಾಡಕ್ಟ್ ಏನು ಅಂತ ಲಾಸ್ಟಿಗೆ ಹೇಳ್ತೀನಿ. ಗೊತ್ತಾಗ್ತದೆ, ತೋರಿಸ್ತೀನಿ. ಅಣ್ಣ ಇದು ಆಲ್ರೆಡಿ ಮಾಡಿಸಿದ್ದಾರೆ ಅಂತ ಬರ್ತಿದ್ದೆ. ಎಲ್ಲಿದೆ ಬಾಕ್ಸ್ ಇಲ್ಲ. ಎರಡು ಇಲ್ಲ ಅಣ್ಣ, ನಿನ್ನ ಹೆಸರು ಬರೋದು. ಮತ್ತೆ ನೋಡಿ ಈ ಥರ ವರ್ಕ್ ಇರುತ್ತೆ. ಕಸ್ಟಮರ್ ಹತ್ರ ಹೋಗಿ ಕೇಳಬೇಕು. ಅಂದರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಇಟ್ಕೊಂಡು ನಮ್ಮದು ತೊಗೊಳ್ತೀರಾ ಅಂತ ಅಂದು ದಾವಣಗೆರೆಗೆ ಹೋಗಿ, ದಾವಣಗೆರೆಯಿಂದ ಸಾಸ್ಲಿ ಬಂದು, ಸಾಸ್ಲಿದ್ದ ಇದಾದ ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೀವಿ. ಸುಮ್ಮನೆ ಊರು ಸುತ್ತಂತ ಹೋಗ್ತಾ ಇರ್ಬೇಕು. ನೋಡಿ ಗಾಯ್ಸ್, ವೆಯ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡೋಂಗಿಲ್ಲ. ಸರಿ ಮಗ ಐತೆ, ಸರಿ ಇಲ್ಲೇ ನೀನು ಬೇಕು. ಇದೊಂದೇ ಬ್ರ್ಯಾಂಡ್ ನೋಡ್ರಿ. ಕೇಳಿದೆ ಎದ್ದುವ ತದ್ದುವ ಹೋಗೋದು ಅಂತಂದ್ರು. ಅವರೇ ನಮ್ಮ ಕಸ್ಟಮರ್ ಫೋನ್ ಮಾಡಿದ್ದಾರೆ ಅಂತ ಬಂದ್ವಿ. ಸಮ್ ಡ್ಯೂ ಟು ಕೆಲವೊಂದು ಟೆಕ್ನಿಕಲ್ ಇಶ್ಯೂಯಿಂದ ಲಾಗಿನ್ ಆಗ್ತಾ ಇಲ್ಲ. 50 ಕಿಲೋಮೀಟ್ರ್ ಬಂದಿದ್ದೀವಿ ಗಾಯ್ಸ್. 1.5 ಗಂಟೆ ಆಯ್ತು ಲಿಟ್ರಲಿ. ಟೆಕ್ನಿಕಲ್ ಇಶ್ಯೂ ಬಂತು, ಏನೇನೋ ಟ್ರೈ ಮಾಡಿದ್ವಿ, ಬಟ್ ಸ್ಟಿಲ್ ಬರಲಿಲ್ಲ. ಮತ್ತೆ ನಾಳೆ ಬರ್ಬೇಕು. ಸೊ ಇದಕ್ಕೋಸ್ಕರ ಎಲ್ಲರೂ ಸೇಲ್ಸು, ಫೀಲ್ಡ್ ವರ್ಕು, ಮಾರ್ಕೆಟಿಂಗ್ ಅಂತ ಎದುರ್ತಾರೆ. ಬಟ್ ಯಾರಿಗೆ ಗಟ್ಸ್ ಇರುತ್ತಲ್ಲ ಮಾಡೋರು ಸೇಲ್ಸಲ್ಲಿ ಮಾಡೇ ಮಾಡ್ತಾರೆ. ಅಂದ್ರೆ ನಂಬ್ತಾರೆ. ನೋಡಿ ನನ್ನ ಮಕ್ಕನ ಭಾಳ ಬೇಜಾರಾಗ್ಬಿಟ್ಟು 1.5 ಗಂಟೆ ಸ್ಟಿಲ್ ನಿಜವಾಗ್ಲೂ 1.5 ಗಂಟೆ ಟ್ರೈ ಮಾಡಿ ಏನೇನೋ ಮಾಡಿದ್ರು ಬರ್ತಿಲ್ಲ. ಮತ್ತೆ ಹೋಗ್ಬೇಕು. ಮತ್ತೆ ಊರಿಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನೆಕ್ಸ್ಟ್ ಸಿಗ್ತೀನಿ, ಬಾಯ್. ನೋಡಿ ಗಾಯ್ಸ್, ನಾವು ಹೋಗೋ ರೋಡ್ ನೋಡಿ. ಈ ಥರ ಇರುತ್ತೆ. ಮಾರ್ಕೆಟಿಂಗ್ ಹೋಗಿದ್ದು ಎಲ್ಲೆಲ್ಲೂ ಕೆಲಸ ಆಗಲಿಲ್ಲ. ಫೈನಲಿ ಮನೆಗೆ ಬಂದಿದ್ದೀನಿ ಊಟ ಮಾಡೋಕ್ಕೆ. ಊಟ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಕಡಿಮೆ ಅಂತಂದರೂ ಬೆಳಗ್ಗೆದ್ದ ಇಲ್ಲಿವರೆಗೂ ಒಂದು 100 ಕಿಲೋಮೀಟ್ರ್ ಅಡ್ಡಾಡಿದ್ದೀವಿ. ಎಲ್ಲೆಲ್ಲೂ ಸೇಲ್ ಆಗಲಿಲ್ಲ ನಮ್ಮ ಪ್ರಾಡಕ್ಟ್ ಮೀನ್ಸ್ ಹೇಳ್ತೀನಿ ಹೋಗ್ತಾ ಏನು ಪ್ರಾಡಕ್ಟು ಎಂತ ಎಲ್ಲ ಅಂತ. ಊಟ ಮಾಡ್ಕೊಂಡು ಮತ್ತೆ ಹೋಗೋಣ ಫೀಲ್ಡ್ ವರ್ಕಿಗೆ. ಊಟ ಮಾಡ್ಕೊಂಡು ಬಂದ್ವಿ. ಮತ್ತೀಗ ಹೋಗೋದೆ ಫೀಲ್ಡ್ ವರ್ಕಿಗೆ. ಜೈ ಜವಾನ್ ಜೈ ಕಿಸಾನ್ ಬಂದ ನೋಡ್ರಿ. ಇನ್ನೊಬ್ಬ ಹಾಕೊಂಡು ಇದು ಸಿಗೋಣ. ಎಲ್ಲರೂ ಬಾತ್ ಸಿಗ್ತದೆ.
ಗಾಯ್ಸ್ ಫೈನಲಿ ಕೆಲಸ ಮುಗೀತು. ಇದ್ರ ಮೇಲೆ ಮಾಡೋಕ್ಕಾಗಲ್ಲ. ಬೆಳಗ್ಗೆ 8 ಗಂಟೆಗೆ ಬಂದವ್ರು ಈಗ ಹೋಗ್ತಾ ಇದ್ದೀವಿ ಮನೆಗೆ. ಸೊ ಸೇಲ್ಸ್ ಅಂದ್ರೇನು, ಫೀಲ್ಡ್ ವರ್ಕ್ ಅಂದ್ರೇನು, ಪ್ರತಿಯೊಂದು ಹೆಂಗಿರುತ್ತೆ ಅಂತ ಹೋಗ್ತಾ ಇನ್ಮೇಲೆ ತೋರಿಸ್ತೀನಿ. ಏನೇನೆಲ್ಲ ಹೇಳಿದೆ ಏನಪ್ಪ ನೋಡಿ, ಸುಮ್ಮನೆ ಕೂಗ್ತಾನೆ ಹರಿಸ್ತಾನೆ, ಅವನಿಗಿನ್ನೂ ಎನರ್ಜಿ ಡೌನ್ ಆಗಿಲ್ಲ, ಇನ್ಮೇಲೆ ಡೌನ್ ಆಗುತ್ತೆ. ಸೊ ನೆಕ್ಸ್ಟ್ ಸಿಗೋಣ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐನೋ ನಿಮಗೆ ಸಮ್ ನಾಲೆಡ್ಜ್ ಸಿಕ್ಕಿರ್ಬೋದು ಅಂತ. ನಿಮ್ಮೊಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ತುಂಬ ಇಂಪಾರ್ಟೆಂಟು ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.